ಓರ್ವ ವ್ಯಕ್ತಿಯನ್ನು ಕೂಡ ನಾವು ಇಲ್ಲಿ ಸಂಪರ್ಕ ಮಾಡ್ತಾ ಇದ್ದೇವೆ. ಏನು ಜಮಖಂಡಿ ಗ್ರಾಮದಲ್ಲಿರುವಂಥ ಬೌದ್ಧ ಉಪಾಸಕರಾದಂಥ ದಿಲೀಪ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಭವ್ಯವಾದ ಮೆರವಣಿಗೆಯಲ್ಲಿ ಅವರು ತಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಭವ್ಯವಾದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಅವರು ಸೇರಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಬಂಧುಗಳೇ, ಬನ್ನಿ, ಅವರು ಏನು ಈ ಒಂದು ಸಂಭ್ರಮ ಇದೆ, ಆ ಸಂಭ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರ ಒಂದು ಅನಿಸಿಕೆಯನ್ನು ತಾವು ಇಲ್ಲಿ, ಅವರು ಸುಮಾರು ವರ್ಷಗಳಿಂದ ಬುದ್ಧ ಧರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಂಪೂರ್ಣ ತಮ್ಮ ಕುಟುಂಬದ ಜೊತೆ ಧರ್ಮವನ್ನು ಕಟ್ಟುವ ಕೆಲಸವನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರು ಒಬ್ಬರು ಒಂದು ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ಧರ್ಮದ ಕೆಲಸವನ್ನ ಮಾಡುವಂಥದ್ದು ಬಹಳ ನಮಗೆ ಸಂತೋಷ ಅನ್ನಿಸ್ತದೆ. ಬನ್ನಿ ಬಂಧುಗಳೇ, ಅವರ ವಿಚಾರಗಳನ್ನ ಈ ಕಾರ್ಯಕ್ರಮದ ಕುರಿತು ಎರಡು ಅಂಶಗಳನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ನಮ್ಮ ಬುದ್ಧ ಜೈ ಭೀಮ್ ಸರ್. ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಈ ಜನಸಾಗರವನ್ನ, ಬೌದ್ಧ ಅನುಯಾಯಿಗಳನ್ನ ನೋಡಿದ್ರೆ ಬಹಳಷ್ಟು ನಮಗೆ ಸಂತೋಷ ಆಗ್ತದೆ. ನಮ್ಮ ಜಮಖಂಡಿಯಿಂದ ಸುಮಾರು ಜನ ನಾವು ಒಂದು ವೆಹಿಕಲ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದು ಬಹಳ ಅದ್ಭುತ ಕಾರ್ಯಕ್ರಮ. ಇವತ್ತು ನಮ್ಮ ಸಮಾಜಕ್ಕೆ ಬಹಳಷ್ಟು ಅತ್ಯವಶ್ಯಕವಾಗಿರ್ತಕ್ಕಂಥ ಈ ಒಂದು ಸಮಾರಂಭವನ್ನು ನಾವು ಕಣ್ತುಂಬಿಕೊಳ್ಳಿಕ್ಕೆ ಇನ್ನೂ ಜನಸಾಗರ ಬರ್ತಾ ಇದೆ. ಹಾಗಾಗಿ ಎಲ್ಲ ಅಂಬೇಡ್ಕರ್ ವಾದಿಗಳಿಗೆ ಮತ್ತು ಬುದ್ಧ ಅನುಯಾಯಿಗಳಿಗೆ ನಾನು ಜೈ ಭೀಮ್ ನಮ್ಮ ಬುದ್ಧ ಹೇಳ್ತಾ, ದಯವಿಟ್ಟು ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮಗಳಲ್ಲೂ ಪ್ರತಿ ಗ್ರಾಮದಲ್ಲಿ ಆಗಬೇಕು. ವಿಶೇಷವಾಗಿ ನಮ್ಮ ವೆಂಕಟೇಶ್ವರ ಅವರು ಬಹಳಷ್ಟು ನಮಗೆ ಮಾರ್ಗದರ್ಶಕರು, ಹಿರಿಯರು. ಅವರು ಬಹಳಷ್ಟು ನಮಗೆ ವಿಚಾರಗಳನ್ನ ಹಂಚಿಕೊಳ್ತಾ ಈ ಬೌದ್ಧ ಧರ್ಮದ ಬಗ್ಗೆ ನಮಗೆ ಅನೇಕ ದಿನಗಳಿಂದ ನಮಗೆ ಹೇಳ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಪೂಜ್ಯ ಸಂಘಪಾಲ್ ಬಂತೇಜಿ ಅವರನ್ನ ಹಾಗೂ ಎಲ್ಲ ಭಿಕ್ಷು ಸಂಘಕ್ಕೆ ನಾನು ಪ್ರಣಾಮಗಳು ಸಲ್ಲಿಸುತ್ತಾ, ಈ ಬೌದ್ಧ ಕಾರ್ಯಕ್ರಮಗಳು ಅತಿ ಹೆಚ್ಚು ಎಲ್ಲ ಗ್ರಾಮಗಳಲ್ಲಿ ಜರುಗಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಬಹಳಷ್ಟು ಜನ ರಾಜ್ಯಾದ್ಯಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಲ್ಲಿ ಒಂದು ಬೋಧಿ ವೃಕ್ಷ ನೆಡುವಂಥ ಈ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ, ಭಗವಾನ್ ಬುದ್ಧರ ದಾರಿಯಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ತುಂಬ ಧನ್ಯವಾದಗಳು ಸರ್. ಜೈ ಭೀಮ್ ನಮ್ಮ ಬುದ್ಧಾಯ. ಸಾಧು. ಕೇಳಿದ್ರಲ್ಲ, ಈಗ ತಾನೇ ಬುದ್ಧರ ಧಮ್ಮ ಭಾಳ ಅವಶ್ಯ ಇದೆ. ನಾಡಿನ ಜನತೆ ಇದನ್ನು ಅರಿಯಬೇಕು, ಅರಿದು ಬುದ್ಧನ ಸನ್ಮಾರ್ಗದಲ್ಲಿ ನಡೆಯಬೇಕು ಹೇಳಿ ದಿಲೀಪ್ ಸರ್, ಜಮಖಂಡಿಯಿಂದ ಬಂದಂಥ ಉಪಾಸಕರು, ಇಲ್ಲಿ ತಮಗೆ ಒಂದಷ್ಟು ಸಂಪರ್ಕ ನಾವು ಮಾಡಿದಾಗ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಂಧುಗಳೇ, ತಾವು ನೋಡ್ಬೇಕಿಲ್ಲಿ ದಾರಿ ಉದ್ದಕ್ಕೂ ಪಂಚಶೀಲದ ಧ್ವಜ